ಸರ್ಕಾರ ಅಲ್ಲ, ಒಳ್ಳೆ ಆಫರ್ ಎಲ್ರಿಗೂ. ಅಕ್ಕ ಇಲ್ಲಿ ಬಂದಿಲ್ಲಂತೆ, ಅಲ್ಲಿ ಬರ್ತಾವ್ರಾ? ಬರ್ಲಿ ಬರ್ಲಿ ಬರ್ಲಿ. ಓಕೆ ಅಕ್ಕ, ಓಕೆ ಅಕ್ಕ. ಅಕ್ಕ ಗೌರ್ಮೆಂಟಿಂದ ದುಡ್ಡು ಕೊಡ್ತಾವ್ರೆ. ಅಂದ್ರೆ ಈ ಬೆಕ್ಕು ಕಾಯಿಲೆ ಅಂತ ಶುರು ಆಗೈತಿ ಇವಾಗ. ಬೆಕ್ಕೇನಾದ್ರೂ ಹಿಂಗೆ ಉಗುರು ಹಾಕಿದ್ರೆ ಅದು ಇದು ಹಾಕಿದ್ರೆ ಅವರು ಮ್ಯಾವ್ ಮ್ಯಾವ್ ಅಂತಿರ್ತಾರಂತೆ. ಈಗ ಇಲ್ಲಿ ಇಂಡಿಯಾದಲ್ಲಿ ಶುರು ಆಗೈತೆ. ಇಲ್ಲಿರೋರೆಲ್ಲ ಸುಳ್ಳು ಹೇಳ್ಬಿಟ್ಟು ದುಡಿಸ್ಕೋತಾವ್ರೆ 25,000 ರೂಪಾಯಿ ಒಬ್ರಿಗೆ. ಅಂದ್ರೆ ನಾವು ಬಡವರು, ನಮಗೆ ಟ್ರೀಟ್ಮೆಂಟ್ ತೊಗೊಳಕ್ಕಾಗಲ್ಲ ಅಂದರೆ 25,000 ರೂಪಾಯಿ ಕೊಡ್ತಾರೆ. ಬೆಕ್ಕು ಕಾಯಿಲೆ ಸುಮ್ಮನೆ ಮ್ಯಾವ್ ಮ್ಯಾವ್ ಅನ್ಬೇಕು. ನಮ್ಮ ದೊಡ್ಡಮ್ಮನ ತಗೊಂಬಿಟ್ಟವಳೆ. ಅದಕ್ಕೆ ನಾನು ಸುಮ್ಮನೆ ಬೆಕ್ಕು ಕಾಯಿಲೆ ಅಂತ ಬಂದಿದ್ದೀನಿ. ದಯವಿಟ್ಟು ಹೇಳಕ್ ಹೋಗ್ಬಿಡ್ರಿ ಆಮೇಲೆ ಸುಮ್ಮನೆ, ಆಯ್ತಾ? ಲೇಡಿ ಡಾಕ್ಟರ್ ಎಲ್ಲ ಬರ್ತಾವ್ರೆ. ಸುಮ್ಮನೆ ಹಂಗೆ ಅನ್ಬೇಕು, ಇನ್ನೇನು ಮಾಡ್ತೀಯ ಮತ್ತೆ? ದುಡ್ಡು ಸೆಂಟ್ರಲ್ ಗೌರ್ಮೆಂಟಿಂದ ಬಿಡುಗಡೆ ಆಗಿರೋದು. ನಿನ್ನೆ ನಮ್ಮ ಚಿಕ್ಕಮ್ಮ ಮ್ಯಾವ್ ಮ್ಯಾವ್ ಅಂತವಳೆ. ಅವಳು ದುಡ್ಡು ಆಧಾರ್ ಕಾರ್ಡ್ ಏನೋ ತೊಗೊಳೋದಿಲ್ಲ. ನಮಗೆ ಟ್ರೀಟ್ಮೆಂಟ್ ತೊಗೊಳಕ್ಕೆ ದುಡ್ಡಿಲ್ಲ, ಕಷ್ಟ ಐತೆ, ಮನೆ ಸಾಲ ಐತೆ, ಸುಳ್ಳು ಹೇಳ್ಬಿಟ್ಟು ಇಸ್ಕೊಂಡ್ಬಿಡೋದು. ಅರ್ಥ ಆಯ್ತಾ? ಹಂಗೆ ಸ್ಪಾಟಲ್ಲೇ ದುಡ್ಡು ಕೊಟ್ಟೋಯ್ತಾರೆ. ಫೋನ್ ಪೇ ಮಾಡ್ತಾರೆ, ಕ್ಯಾಶ್ ಕೊಟ್ಬಿಡ್ತಾರೆ. ನಾನು ಅದಕ್ಕೆ ನೋಡಿದೆ, ನಿನ್ನೆ ನಮ್ಮ ಏರಿಯಾದೊಳಗೆ ಹತ್ರ ಒಂದು 15 ಜನ ತೊಗೊಂಡವ್ರು ನೋಡಕ್ಕ. ಕಾಯಿಲೆ ಎಷ್ಟು ಜಾಸ್ತಿ ಇರ್ತೈತೋ ಹಂಗೆ. ಈಗ ಹಿಂಗೆ ನಡ್ಕೊಂಡು ಚೆಕ್ ಮಾಡ್ತಾಳೆ. ಅವಳಿಗೆ ಗೊತ್ತಾಗಲ್ಲ. ಅವ್ರಿಗೇನು ಗೌರ್ಮೆಂಟಿಂದ ದುಡ್ಡು ಬಿಡುಗಡೆ ಮಾಡ್ಬೇಕು ಒಂದು ದಿವ್ಸಕ್ಕೆ ಇಷ್ಟ ಅಂತ ಅಷ್ಟೇ. ಹಂಗದು ಲೆಕ್ಕ. ಗೊತ್ತಾಯ್ತಾ? ಇಲ್ಲಿ ಬರ್ತಾವ್ರಂತೆ. ಗಾಡಿ ಬಂತು, ಅದಕ್ಕೆ ನೋಡ್ತಾ ಇದ್ದೀನಿ ನಾನು. ಹೌದು ಲೇಡಿ ಡಾಕ್ಟರ್ ಅವಳೆ. ಕುತ್ಕೋಕ ಇಲ್ವಾ ಸುಮ್ಮನೆ ಮ್ಯಾವ್ ಮ್ಯಾವ್. ನಗ್ಬೇಡ್ರಿ, ದಯವಿಟ್ಟು ನಗ್ಬೇಡ್ರಿ. ನಿಮ್ಮ ಕಾಲು ಹಿಡಿತೀನಿ ನಾನು. ನಮ್ಮ ಜೀವನ ಹಾಳು ಮಾಡ್ಗಿಡಿರ. ಅದು ಬೆಕ್ಕು ಕಾಯಿಲೆ ಅಂತೆ. ಹಾಲ್ಗೆಲ್ಲಿ ಕುಡಿದಿರೋ ಹಾಲು ನಾವು ಕುಡಿದು ಬಿಡ್ತೀವಲ್ವಾ, ಅವಾಗ ಹಂಗಾಗುತ್ತೆ. ಸುಮ್ಮನೆ ನೀವು ಹಂಗೇನ್ರಿ, ಹಾಲು ಒಳಗಡೆ ಬಾಯಿ ಹಾಕ್ಬಿಟ್ಟಿತ್ತು, ನಾವೆಲ್ಲ ಕುಡಿದು ಬಿಟ್ಟಿದ್ದೀವಿ, ಹಂಗಾಗೈತೆ ಅಂತ. ಒಬ್ರಿಗೆ 25,000 50,000 ರೂಪಾಯಿ. ನಾನು ಮಾಡ್ತೀನಿ ನೋಡಿ, ನಾ ಏನು ಮಾಡ್ತೀನಿ ಅದನ್ನು ಮಾಡಿ ಸಾಕು. ಇಲ್ಲಿ ಡಾಕ್ಟರ್ ಎಲ್ಲ ಬಂದಿದ್ರಾ? ಯಾರು ಬಂದಿಲ್ಲ ಮೇಡಮ್. ಇನ್ನು ಬಂದಿಲ್ಲ? ಇಲ್ಲ ಮೇಡಮ್, ಬಂದಿಲ್ಲ. ನಮ್ದು ಅದೇ ಏನೋ ಅದು ಬೆಕ್ಕು ಕಾಯಿಲೆಗೆ ಏನಂತ ಹೇಳಿದ್ರು. ನಾವು ಹೋದ್ವಿ, ಹಾಸ್ಪಿಟ್ಲ್ ಕ್ಲೋಸ್ ಆಗ್ಬಿಟ್ಟಿತ್ತು ನಿನ್ನೆ. ಅದೇ ಮೇಡಮ್, ಅದೇ ಬೆಕ್ಕದು ಕಾಯಿಲೆ ಇದೆಯಲ್ಲ ಅದು. ಎಲ್ಲಿ ಮೇಡಮ್, ಮನೆ ಸಾಲಗಳು ನನಗೆ, ನಮ್ಮ ಚಿಕ್ಕಮ್ಮ, ನಮ್ಮಮ್ಮ, ನಮ್ಮ ಚಿಕ್ಕಮ್ಮ. ಈಗ ರೆಡಿ ಮಾಡ್ಸಿದಾರೆ? ಇಲ್ಲ ಮಾಡ್ಸಿ. ದುಡ್ಡು ಬೇಕಲ್ಲ ನಮ್ಗೆಲ್ಲ, ದುಡ್ಡಿಲ್ಲ. ಅದೇ ಇವರು ಹಾಲು ಅದು ಕಾಯ್ಸಾಕಿಟ್ಟಿದ್ರು ನಮ್ಮಮ್ಮ. ಅದು ಬೆಕ್ಕು ಕುಡ್ದಿವಿ, ನಮ್ಗೆ ಗೊತ್ತಿಲ್ಲ, ನಾವು ಕುಡ್ದು ಬಿಟ್ಟಿದೀವಿ. ಬೆಳಿಗ್ಗೆಯಿಂದ ನಮ್ಮ ಅದ ಚಿಕ್ಕಮ್ಮ ಮ್ಯಾವ್ ಮ್ಯಾವ್ ಅಂತವ್ರೆ. ಆಮೇಲೆ ಗೊತ್ತಾಯ್ತು ಅದು ಬೆಕ್ಕು ಕಾಯಿಲೆ ಸ್ಟಾರ್ಟ್ ಆಗೈತೆ ಅಂತ. ಚೆಕ್ ಮಾಡಿ ನೋಡಿ. ಮಾಡ್ಲಾ ಅಂತ ಕೇಳಿ. ನೀವು ಡಾಕ್ಟರ್ ಅಲ್ವಾ? ಇವರು ಜೆಂಟ್ಸ್ ಡಾಕ್ಟರ್ ಮೇಡಮ್. ಇವರು ಜೆಂಟ್ಸ್ ಡಾಕ್ಟರ್ ಸರ್. ಮೇಡಮ್ 25,000 ಕೊಟ್ಟಿದ್ದೀವಿ. ಓಕೆ, ಕೊಟ್ಟಿ ಇನ್ನ ಕೊಡಿ. ಅವ್ರು ಡಾಕ್ಟರ್ ಇನ್ನೊಬ್ರು ಇದಾರೆ, ಅವ್ರು ಕೊಡಿ. ಯಾರಿಗೆ ಕೊಡ್ಬೇಕು ಅಂತ ಬಟ್ ಇವರು ಮಿಯೋ ಮಿಯೋ ಅಂತ ಇಲ್ಲ. ಅದು ಚೆಕ್ ಮಾಡಿ ಇಲ್ಲ ಸರ್. ಸರ್ ಇಲ್ಲ, ಅವರು ಕೇಳ್ತೀವಿ. ನಿಮಿಷ ಬನ್ನಿ, ನೀವು ಹೇಳ್ತೀನಿ. ಬೆಕ್ಕು ಕುಡಿದಲ್ಲ, ಕುಡಿಯಕ್ ಹೋಗ್ಬಾರ್ದು. ಕೈ ಕೊಡಿ. ಸೌಂಡ್ ಬೆಕ್ತರ ಕೂಗ್ತೀರಾ? ಸುಮ್ಮನೆ ಕೂತ್ಕೋಬೇಡ ನೀನು. ಅಕ್ಕ ಅಮ್ಮ ನೋಡು, ನೀನು ಸುಮ್ಮನೆ ಇರಬೇಡ. ನೀನು ಮಾಡೋ ಕೆಲ್ಸಕ್ಕೆ ನಮಗೂ ಹಾಳು ಮಾಡ್ಬಿಡ್ತೀಯ ನೀನು, ನಮ್ಗೆ ಸಿಗೋದನ್ನು. ಅನ್ರಿ 3 ಜನ. ನಾನಂದ್ಮೇಲೆ ನೀವಂದ್ಮೇಲೆ ಇವ್ರನ್ನಿ. 3 ಜನ ಒಟ್ಟಿಗೆ ಅನ್ನಬೇಡ. ಇರಿಪ ತರ್ತಾರೆ. ಅದಕ್ಕೆ ಏನಮ್ಮ ಕಾಸು ಕೊಡ್ತಾರೆ. ಕಾಸು ಕೊಟ್ಮೇಲೆ ಅದಕ್ಕೆ ನಿಮ್ಗೆ ಒಂದ್ ಮಾತ್ರೆ ಕೊಡ್ತಾರೆ. ಡೈಲಿ ಒಂದ್ ತಗೊಳ್ಳಿ ಅಷ್ಟೇ. ನೀವು ರಾತ್ರಿ ಊಟ ಮೇಲೆ ತಗೋಬೇಕು, ನಾವಿರಲ್ಲ. ಅರ್ಥ ಆಯ್ತಾ? ಜಾಸ್ತಿ ಇದೆ ಸರ್, ನನ್ಕಿನ ಜಾಸ್ತಿ ಇದೆಯಾ? ನಾನು ಅಲ್ಲಿ ಚೆಕ್ ಮಾಡ್ಬಿಟ್ಟೆ ನಾನು. ಸಾರಿ, ಒಂದು ನಿಮಿಷ ಇರಿ. ಏನ್ ಸರ್ ಜಾಸ್ತಿ ಇದ್ರೆ 50,000? ಜಾಸ್ತಿ ಇದ್ರೆ 50,000 ಕೊಡ್ತಾರೆ. ಒಂದ್ ನಿಮ್ಮನ್ನ ಮಾತಾಡ್ಸಿಲ್ವಾ? ಬಂದೇರಿ, ಇವ್ರು ಚೆಕ್ ಮಾಡಿ ಬರ್ತೀನಿ ರೀ. ನೀವು ಮ್ಯಾವ್ ಅಂದಿಲ್ಲಲ್ಲ ಮಾದು, ಅದಕ್ಕೆ ನೋಡಿ. ಹೋಗ್ತೀವಿ ಅಮ್ಮ. ಎಲ್ಲಿ ಮ್ಯಾವ್ ಅಂತಾನೆ ಇಲ್ವಲ್ಲ ಇವರು? ಜೋರ ಈ ಬೆಕ್ತಲ್ಲ ಓಡಾಡ್ಬೇಕು ಅನ್ಸುತ್ತಾ? ಒಂದೆರಡು ಸತಿ ಓಡಾಡಿ ಆಗಿ ಬೆಕ್ತರ ಇಬ್ರು ಮಾಡಿ. ಓಹ್, ನೀನು ಕೊಟ್ರಪ್ಪ ಕ್ಯಾಶು? ನೀನು ಕೊಟ್ಟಿದಾರಾ ಮೇಡಮ್? ಇಲ್ಲಿ ಅದಕ್ಕೆ ಇಲ್ಲಿ ಈಗ ನಿಮಗೆ ಚೆಕ್ ಆಗುತ್ತಾ, ಕ್ಯಾಶೇ ಬೇಕಾ? ಕ್ಯಾಶೇ ಬೇಕಾ? ಎಷ್ಟು ಜೋರಾಗಿ ಸೌಂಡ್ ಕೂಗ್ತೀರಾ, ಕೇಳಿಸುತ್ತೆ. ಬೆಕ್ಕತರ ಅವ್ ಜಾಸ್ತಿ ಆಗುತ್ತೆ. ಗೊತ್ತಾಗತ್ತೆ ಮೀಟರ್, ನಮ್ಗೆ ಮೀಟರ್ ಅಲ್ಲಿ. ಹೇಳಿ ಇವರು ಸ್ವಲ್ಪ ಏರ್ದನಿ. ಹೇಳಿ ಸಾಕನ್ಸುತ್ತಾ? ಇವ್ರು ನೋಡಿ ಸರ್, ಇವ್ರು ಅಮ್ಮ ನೀವು
ನೀವು ಏನ್ ಮಾಡಿದ್ರಿ ನೀವು? ಹಾ ಓ ನೀವು ಹಾಲು ಕುಡಿದ್ರಾ? ಬೆಕ್ ಕುಡ್ದಿದ್ ಕುಡಿದ್ರ ನೀವು? ಇದೆಲ್ಲ ಕುಡಿಯಕ್ ಹೋಗ್ಬಾರ್ದಲ್ವಮ್ಮ? ಕೋರ್ ಹೆಂಗ್ ಹೋಗ್ತೀರ? ಹೋಗ್ಲಿ ಹೋಗಿ. ನೋಡಿ ಅಲ್ಲಿ ಎದುರುಗಡೆ ಅಲ್ಲಿ ಕ್ಯಾಮ್ರಾ ಇದೆ. ಇದು ಕುರಿಗಳು ಸ್ವಾಮಿ ಕುರಿಗಳು ಅಂತ ಕಾಮಿಡಿ ಪ್ರೋಗ್ರಾಮು. ಕುರಿ ಮಾಡ್ತಾರದಮ್ಮ ನಿಮ್ನ. ಸಿರಿ ಕನ್ನಡ ಕ್ಯಾಮ್ರಾ ಇದೆ ನೋಡಿ ಅಲ್ಲಿ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಪ್ರೀತಿಯ ಕಾಣಿಕೆ ಅಮ್ಮ ಸ್ವೀಕರಿಸಬೇಕು. ಅಲ್ಲ ಡಾಕ್ಟರ್ ಬಂದ್ರ ಇಲ್ಲಿ? ಗೌರ್ಮೆಂಟ್ ಡಾಕ್ಟರ್ ಬಂದ್ರ? ಹೋದ್ರೆ ಯಾರೋ ಒಬ್ರು ಯಾವ ಕಡೆ ಹೋದ್ರು? ಇಲ್ಲಿ ಒಳಕ್ ಹೋಗ್ರಿ. ಎಷ್ಟ್ ಜನ ಅವ್ರಿ? ಒಬ್ರೇ ಅವ್ರ? ಅಯ್ಯೋ ಓ ಯಾವ ಕಡೆ ಹಿಂಗೋದ್ರ? ಥೂ, ಇಲ್ಲೇನ್ ಕೇಳಲಿಲ್ವಾ ನಿಮ್ಗೆ ಬಂದು? ಇದು ಬೆಕ್ಕ ಕಾಯಿಲೆ ಬಂದೈತೆ. ಈ ಚೈನಾದಲ್ಲಿ ಕರೋನಾ ಬಂದಿತ್ತಲ್ಲ, ಹಂಗೆ ಬೆಕ್ಕ ಕಾಯಿಲೆ ಬಂದೈತೆ. ಬೆಕ್ಕ ಕಾಯಿಲೆ ಮನೆ ಒಳಗಡೆ ಬೆಕ್ಕ ಹಚ್ಬಿಟ್ಟಿತ್ತು. ನಮ್ಗೆ ದುಡ್ಡಿಲ್ಲ ಟ್ರೀಟ್ಮೆಂಟ್ ತಗೊಳಕ್ಕೆ ಅಂದ್ರೆ ದುಡ್ಡು ಕೊಡ್ತಾವ್ರೆ ಗೌರ್ಮೆಂಟ್ ಇಂದ. ಎಲ್ಲಾರು ಇಸ್ಕೋತಾವ್ರ ಸುಮ್ನೆ ಮ್ಯಾವ್ ಮ್ಯಾವ್ ಅಂದ್ಬಿಟ್ಟು. ಅದಕ್ಕೆ ನಾನು ಗಾಡಿ ಒಳಗೆ ಮಾಡ್ಬಂದೆ, ಡ್ರಾಪ್ ಹಾಕ್ಸ್ಕೊಂಡು ಅಲ್ಲಿಂದ. ಎಲ್ಲ ಬರ್ತಾವ್ರೆ ಹುಷಾರು. ಹಾ ಸುಮ್ನೆ ಮ್ಯಾವ್ ಅನ್ನೋದಷ್ಟೇ. ಕಷ್ಟ ಐತಿ ನಮ್ಗೆ ದುಡಿಯಕ್ಕಾಗಲ್ಲ. ಬೆಕ್ಕು ಸಾಕಿದೀವಿ ಅಂದ್ರೆ ಮನೆಯೊಳಗೆ ಹೂ ಅನ್ಬೇಕು ನಾವು. ಅದಕ್ಕೆ ದುಡ್ಡು ಕೊಡ್ತಾವ್ರೆ. ಮುಂದೆ ಕಾರ್ ಮುಂದೆ ಇರೋದು. ಸುಮ್ನೆ ಅಣ್ಣ ಮುಂದೆ ನೋಡ್ಕೊ. ಏನ್ ಸರಿಯಾಗಿದ್ಯಾ? ಹೌದಾ? ಡಾಕ್ಟ್ರ ಯಾರಣ್ಣ ಬಂದಿದ್ದು? ನಾವು ಇಲ್ಲೇ ಅವ್ರಣ್ಣ ಡಾಕ್ಟ್ರು. ಹೇಳ್ಬೇಡಿ ದಯವಿಟ್ಟು ಆಮೇಲೆ. ಬೆಕ್ಕಿನ ಕಾಯಿಲೆ ಇದೆಯಪ್ಪ ಈ ಊರಲ್ಲಿ? ಇದೆ ನನಗೆ. ಬೆಕ್ಕಿನ ಕಾಯಿಲೆ ಇದೆಯಾ? ನಿಮಗೂ ಇದೆಯಾ? ಇವ್ರಿಗೂ ಇದೆ. ನಮ್ ದೊಡ್ಡಪ್ಪ, ನಮ್ಮ ಅಣ್ಣ, ದೊಡ್ಡಮ್ಮನ ಮಗ. 3 ಜನಕ್ಕಿದೆ. ಇನ್ನ 20 ಸಾವಿರ ಶಾರ್ಟೇಜ್ ಆಗುತ್ತೆ. ಫೋನ್ ಪೇ ಮಾಡಿ. ಹೆಂಗಾಯ್ತು? ಕಚ್ಚಿ ಪರ್ಚ್ಬಿಡ್ತು. ಮರಿ ಹಿಡ್ಕೊಳಕ್ ಹೋದು. ಮರಿ ಹಿಡ್ಕೊಳಕ್ ಹೋದ್ರೆ ಮಾಡಕ್ ಹೋದು. ಮರಿ ಹಿಡ್ಕೊಂಡ್ ಸಿಪ್ ಮಾಡಕ್ ಹೋದು. ಅವಾಗ ಕಿತ್ಬಿಟ್ಟಿತ್ತು. ಅಯ್ಯಯ್ಯೋ, ಹೆಂಗ್ ಅನ್ಸುತ್ತೆ? ಬೆಳಗ್ಗೆ ಎತ್ತ ತಕ್ಷಣ ಏನಂತ ಅನ್ಸುತ್ತೆ? ಏನು ಬೆಕ್ಕ ತರ ಕೂಗ್ತಾರೆ. ಬೆಕ್ಕ ತರ ಮಾಡೋಣ ನೀನು? ಇಲ್ಲ ನೀನ್ ನಂದು ಹಾಳು ಮಾಡ್ತೀಯ. ಸುಮ್ಮನಿರು, ಅಣ್ಣ ಅಂದಿದ್ದೀನಿ ಸುಮ್ನೆ. ಅದು ಕಚ್ಚಾ ಮೇಲೆ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಏನಾರ ಅನ್ಸುತ್ತೆ ನಿಮಗೆ? ಕೆಮ್ಲು ಬರ್ತದೆ. ಕೆಮ್ಮು ಬರುತ್ತಾ ಬೆಕ್ಕಚ್ಚಿದ ಮೇಲೆ? ಆಮೇಲೆ ಮ್ಯಾವ್ ಮ್ಯಾವ್ ಅಂತೀವಿ ಸರ್ ಬೆಳಗ್ಗೆ. ಬಾತ್ರೂಮ್ ಹೋಗ್ಬೇಕಾರೆ ಚಂಬಿಡ್ಕೊಂಡು ಹೋಗ್ತೀವಲ್ಲ, ಹೋಗ್ಬೇಕಾರೆ ಮ್ಯಾವ್ ಮ್ಯಾವ್. ಯಾವ ತರ ಮಾಡ್ತೀರಿ ಸೌಂಡು? ಬೆಕ್ಕಚ್ಚಿಲ್ಲ ಅನ್ಸ ಮೋಸ್ಟ್ಲಿ. ಬೇರೆ ಇದ್ಕಚ್ಚಿರ್ಬೇಕು ಅನ್ಸ. ಚೆಕ್ ಮಾಡೋಣ. ಇಲ್ಲ ಸರ್, ಅದು ಪರ್ಚು ಬೇಕಾದ್ರೆ ಮಾಡತ್ತಲ್ಲ. ಕೊಡಿ ಕೈ. ಇಲ್ಲಿ ಕಚ್ಚಿದ್ದು? ಇಲ್ಲಿ ಕಚ್ಚಿತ್ತು ವಾಸ. ಇಲ್ಲಿ ಕಚ್ಚಿದ್ದು ವಾಸಿ ಆಯ್ತಾ? ಇಲ್ಲಿ ಪರಿಚಯ ಇತ್ತು. ಇಂಜೆಕ್ಷನ್ ತಗೊಂಡಿದ್ದೀರಾ? ತಗೊಂಡ್ರಿ ಹೆಂಗ್ ಗೊತ್ತಾ? ಡೇಂಜರ್ ಕಾಯಿಲೆ ಇದು. ಚೈನಾದಲ್ಲಿ ಹರಡ್ಕೊಂಡಿದೆ ಸರ್. ಚೈನಾದಲ್ಲಿ ಹರಡ್ಕೊಂಡಿದೆ. ಈಗ ಇಂಡಿಯಾ ಒಳಗೆ ಬಂದಿದೆ. ಜಪಾನ್ಗೆ ಹೋಗಿ ಜಪಾನ್ ಡೈರೆಕ್ಟ್ ರಾಮನಗರ ಬಿಡದಿ ಈ ಕಡೆ ಬರ್ತಾರೆ. ಅಯ್ಯೋ ಜಾಸ್ತಿ ಆಗ್ತಿದೆ. ಇದೊಂದು ಪಾಸ್ಪೋರ್ಟ್. ಸುಮಾರು ಸಾರಿ ತಗೊಂಡಿದ್ದೀವಿ ಸರ್. ಒಂದು 10 ಇಂಜೆಕ್ಷನ್ 12 ಇಂಜೆಕ್ಷನ್. ಇವಾಗ ಗೌರ್ಮೆಂಟ್ ಚೇಂಜ್ ಆಯ್ತಲ್ಲ, ಡಾಕ್ಟರ್ ಎಲ್ಲ ಚೇಂಜ್ ಆಗೋರು ಈಗ. ಅಣ್ಣ ಒಳ್ಳ ಕೈ. ಯಾವ ತರ ಮಾಡ್ತೀರಾ ಮಾಡಿ? ಯಾವ ತರ ಕೂಗ್ತೀರಾ ಬಾತ್ರೂಮ್ ಬೆಳಿಗ್ಗೆ ಎಲ್ಲ ಕೆರೆ ಕಡೆಗೆ ಹೋಗ್ಬೇಕಾರೆ? ಆಮೇಲೆ ಬೆಕ್ಕಿಂತ ನಡಿಬೇಕು ಅಂತ ಆಗುತ್ತೆ ನಿಮ್ಗೆ? ಆಯ್ತದೆ. ನೆಲ ಕೆರೆದ್ಬಿಟ್ಟು ಉಚ್ಚೆ ಹೋಯ್ವಂಗ ಆಯ್ತು ಸರ್. ಅಯ್ಯೋ, ನೆಲ ಕೆರೆದು ಉಚ್ಚೆಯಂಗ ಆಗತ್ತೆ. ಹೆಂಗೆ ಸರ್ ಸರ್ ನಾನು ಕೊಡ್ತೀರಾ? ನಾನು ಹೋಗ್ಬಿಡ್ತೀನಿ. ನನಗೆ ತುಂಬಾ ತೊಂದರೆ ಇದೆ ಸರ್. ನನಗೆ ಹಾಸ್ಪಿಟ್ಲಿಗೆ ಫಸ್ಟ್ ಹೋಗ್ಬಿಟ್ಟು ನನಗೆ ಗೊರ್ರ ಅಂತ ಇದೆ ಎದೆ ಒಳಗಡೆ ಎಲ್ಲ. ಫೋನ್ ಪೇ ಮಾಡ್ಬಿಡಿ. ನನ್ಗೆ ಫೋನ್ ಪೇ ಮಾಡ್ಬಿಡಿ ಸರ್. ನನಗೆ ಫೋನ್ ಪೇ ನಾನು ಮಾಡ್ತೀವಿ. ಬರೋಣ ಈ ಕಡೆ ಬನ್ನಿ. ಬನ್ನಿ ಕಡೆ ಬನ್ನಿ. ಬಿಡ್ತಾ? ನಿಮ್ಗೆ ಫೋನ್ ಪೇ ಆಗುತ್ತಾ? ಫೋನ್ ಪೇ ಇಲ್ಲ ಅಲ್ಲ ನಮ್ಮ ಮಾಡ್ಲಾ? ಫೋನ್ ಮಾಡೋರೆ ನಿಮ್ದು ಸರ್. ನನಗೆ ಫೋನ್ ಪೇ ಮಾಡ್ಬಿಡಿ ಸರ್. ನನಗೆ ಇಲ್ಲ, ಫಸ್ಟ್ ಇವ್ರು ಮಾಡ್ಬಿಡ್ತೀನಿ ರೀ ಸರ್. ಒಬ್ಬೊಬ್ರು ಮುಗಿಸ್ತೀನಿ. ಕೂಗಿಲ್ಲ ಅವ್ರದ್ದು ನಿಮ್ದು. ಈಗ ಅದೇನ್ ಸರ್? ಚೆಕ್ ಆಗ್ಬೋದಾ ಇಲ್ಲ ಫೋನ್ ಪೇ ಆಗುತ್ತಾ? ಫೋನ್ ಪೇ ಆಯ್ತು. ಫೋನ್ ಪೇ ಆಗುತ್ತಾ? ನಿಮ್ದು ನಂಬರ್ ಹೇಳಿ. ಅವ್ರಿಗೆ ಫೋನ್ ಪೇ ಮಾಡ್ರಿ ನಮ್ಮ ಅವ್ರಿಗೆ. ನಿಮ್ದು ಅಲ್ಲಿ ಫೋನ್ ಪೇ ಮಾಡ್ತೀನಿ ಇವ್ರಿಗೆ. ಅಲ್ಲ, ಕಾಯಿಲೆ ಯಾರಿಗಿದೆ? ಇವ್ರು ಮಾಡಿದ್ರು. ಜಾಸ್ತಿ ಕಾಯಿಲೆ ಇರೋದು ಇಬ್ರಿಗೂ ಐತೆ. ನಿಮ್ಗೂ ಇದೆ. ಬಟ್ ಕೂಗಿದ್ದು ಅಲ್ಲ ಕೂಗಿದೆಲ್ಲ ಇವ್ರೆ ಪಾಪ. ಹೌದು. ಹೇಳಿ ನಂಬರ್ ಹೇಳಿ. ಕೂಗಿಲ್ಲ ಅಂದ್ರೆ ಕೊಡಲ್ವಾ ಸರ್? ಯಾವುದೇ ಕಾರಣಕ್ಕೂ ಕೊಡಲ್ಲ ಸರ್. ಗೊತ್ತಾಗಬೇಕಲ್ಲ, ಇಲ್ಲಿ ಕೇಳಿಸ್ಬೇಕು ಅವ್ರಿಗೆ. ರೆಕಾರ್ಡ್ ಆಗ್ಬೇಕಲ್ಲ. ರೆಕಾರ್ಡ್ ಆಗ್ಬೇಕು. ರೆಕಾರ್ಡ್ ಆಗದೆ ಹೆಂಗನ ಕೊಡ್ತಾರೆ? ಇವ್ರು ಏನು ಕೂಗಿಲ್ಲ ಮಾಡಿಲ್ಲ, ಹೆಂಗ್ ಕೊಡಕ್ಕಾಗತ್ತೆ? ಅಲ್ಲ ನೋಡಿ, ಈಗ ಸ್ಟಾರ್ಟ್ ಆಯ್ತು ಸರ್. ನೋಡಿ ಕೇಳಿಸ್ಕೊಳ್ಳಿ. ಒಂದು ನಿಮಿಷ ಇರಿ. ನಿಮ್ ನಂಬರ್ ಹಾಕಿ. ಒಂದೇ ಸತಿ ಮಾಡ್ಬಿಡಿ ಸರ್, ಎಲ್ಲಾರು ತಗೊಂಡು. ಮಾಡ್ಬಿಡ್ತೀನಿ ಫಸ್ಟ್ ಪಾಪ. ಒಬ್ಬೊಬ್ಬರು ಆಗ್ಬೇಕು. ನಂಬರ್ ಹಾಕ್ತಾರೆ, ಚೆಕ್ ಮಾಡ್ತೀನಿ ಇಲ್ಲಿ. ನಿಮ್ ನಂಬರ್ ಹಾಕ್ತಾರೆ.
ಹೇಳಪ್ಪ ನಿಂದು. ಆ ಕಡೆ ತಿರ್ಕೊಳ್ಳಿ ಸರ್ ಸ್ವಲ್ಪ ಆ ಕಡೆ. ಹಿಂಗ್ ಕೂತ್ಕೋಪ್ಪ, ಸಿಕ್ಕಾತು ಮಳೆ ಸಿಕ್ಕಲ್ಲ, ಹಿಂಗ್ ಕೂತ್ಕೋ. ಜೋರಾಗಿ ಕಿರ್ಸ್ತೀಯ ಅಂತಂದ್ರೆ ಇಲ್ಲಿ ಕೇಳಿಸ್ಬೇಕು ಅವ್ರಿಗೆ. ನಿಂಗೆ ಹೆಂಗ್ ಬೆಳಿಗ್ಗೆ ಹೆಂಗ್ ಬರುತ್ತೆ ನಿಂಗೆ ಅಂತ ಹಿಂಗ್ ತಿರ್ಕೋಗಿತ್ತು. ಅಣ್ಣ ಅಪ್ಪಾಜಿ ನನಗೆ ಜಾಸ್ತಿನಾ ಸರ್? ನನಗೆ ಜಾಸ್ತಿ ಜಾಸ್ತಿ ಇದೆ. ನಿಮ್ಗೊಂದು 5 ಸಾವಿರ ಎಕ್ಸ್ಟ್ರಾ ಮಾಡಿಸ್ತೀನಿ ನಿಮಗೆ. ನಿಮ್ದು ಬರೀ 20 ಸಾವಿರ ಆಗುತ್ತಪ್ಪ ಅಷ್ಟೇ. ಯಾಕ್ರ ನಂಬರು? ಇಲ್ಲ, ನಂಬರ್ ಹಾಕು, ಫೋನ್ ಪೇ ನಂಬರ್ ಹಾಕು. ನೀನೇನ ನೀನು ಇವಾಗ ಫೋನ್ ಪೇ ಸರ್, ಇಬ್ರಿಗೂ ಫೋನ್ ಪೇ ಮಾಡ್ತೀನಿ. ನಿಮ್ದು ಅಲ್ಲಿ ಮಾಡ್ಲಾ, ನಿಮ್ಮ ಅವನ ಅಂಗಡಿ ಮಾಡ್ಲಾ? ಮಾಡ್ಬಿಡಿ, ನಿಮಿಷ ಇಬ್ರಿಗೆ ಅಲ್ಲಿಂದ ಮಾಡ್ಬಿಡಿ. ಇದು ಟ್ಯಾಬ್ಲೆಟ್ ಕೊಡ್ತೀವಿ ಇವಾಗ. ಇವಾಗ ನುಂಗ್ಬೇಕು. ಅದು ನುಂಗ್ ತಕ್ಷಣ ಅಂತ ಮೈಯೆಲ್ಲ ಕಡ್ತಾ ಬರುತ್ತೆ, ಏನಾಗಲ್ಲ. ಆಯ್ತಾ ಅಣ್ಣ? ಬಣ್ಣ ಟ್ಯಾಬ್ಲೆಟ್ ನುಂಗ್ಬಿಡು. ಟ್ಯಾಬ್ಲೆಟ್ ತಗೊಂಡಿದೀವಿ. ಅಲ್ಲ, ಇಂಜೆಕ್ಷನ್ ಇದೆ, ಒಂದು ಇಂಜೆಕ್ಷನ್ ಬಾಕ್ಸ್ ತಗೊಂಬನ್ನಿ. ಇಂಜೆಕ್ಷನ್ ಹಾಕೊಳ್ಳೆ. ಇಲ್ಲ ನೀನು ಕಚ್ಚಾಯ್ತಾ ನಿಂಗೆ? ಬೇಡವಾ? ಸರಿ ಬಿಡೋಣ. ಹೆಂಗ್ ಗೊತ್ತಾ, ಇಲ್ಲಿ ನೋಡು. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ಸ್ವೀಕರಿಸಬೇಕು. ತೊಳಿ. ಏನಂಟಿ ಇದು? ಸ್ಟಿಕ್ಕರ್. ಸುಮ್ಮನೆ ಸ್ಟಿಕ್ಕರ್ ಹಾಕೊಂಡು ಕೂರ್ಬೇಕು ತಾನೆ ನೀವು? ನನ್ನ ಗಂಡನ ಹತ್ರ ಯಾಕೆ ಇಲ್ದಿದೆ ಏನೇನೋ ಹೇಳಿದಿರಲ್ಲ ನನ್ನ ಬಗ್ಗೆ. ನನ್ನ ಗಂಡ ಕಿರಣ್ ಅಂತ, ಅದೇ ಆ ಕಡೆ ಬೀದಿಲಿರೋರು ನಾವು. ಇಲ್ಲಿ ಅಂಗಡಿಗೆಲ್ಲ ಬಂದು ಏನಾರು ಐಟಮ್ ತಗೊಂಡೋಗೋಣ ಅಂತ ಬಂದ್ರೆ ನೀನ್ ಹೆಂಡತಿ ಏನ್ ಹಂಗವಳೆ ದಪ್ಪಗೆ ಡುಮ್ಮಕ್ಕೆ. ನೀವು ಯಾರು ಕರೀರಿ ಅವ್ರ? ಅವ್ನ್ ಕೆಲ್ಸಕ್ ಹೋಗೋನೆ. ಅವ್ರ ಕರೀರಿ ಅವ್ರ? ಆಂಟಿ ಹತ್ರ ಹೋಗಿ ಹೇಳಿದ್ರೆ ನಿನಗ್ ಮಾಡ್ತೀನಿ ಅಂದ, ಅದಕ್ಕೆ ಅವ್ನ್ ಕೆಲ್ಸಕ್ ಹೋದ್ಮೇಲೆ ಬಂದಿದ್ದೀನಿ ಹುಡ್ಕೊಂಡು. ಕರ್ಕ ಬರೋಗ್ರಿ ಅವ್ರ. ಯಾರು ಇವಾಗ ನೋಡೇ ಇಲ್ವಲ್ಲ. ನಾನ್ ಬೆಳಗ್ಗೆ ಮೊನ್ನೆ ದಿವಸ ದಬಾಕನೆ ಸಿಗಲಿಲ್ಲ. ಯಾರು ಕಿರಣ್ ನಂಗೆ ಗೊತ್ತು? ನನ್ ಗಂಡ. ನಿನ್ ಗಂಡ ನನಗೆ ಏನ್ ಗೊತ್ತು? ತೋರ್ಸು, ಏರಿಯಾದ ಕಡೆ ತೋರ್ಸು. ತೋರ್ಸಕ್ಕಾಗಲ್ಲ, ಅಷ್ಟೇ ಮೇಲೆ ನನ್ನ ಹಿಡ್ಕೊಂಡು ಗುದ್ದುತ್ತಾನ ಅವನು. ಅಲ್ಲ, ಹೇಳಿದ್ರು ಅಂತ ಅನ್ನೋದು ಏನ್ಕೆ? ಹೇಳಿದ್ರು ಅಂತ ಏನು? ನಿಂಗೆ ಇದೇ ಆಂಟಿನೇ ಹೇಳೋರೆ ಅಂದ್ರು. ಕರ್ಕ ಬರ್ಬೇಕು, ಎದುರುಗಡೆ ಕರ್ಕ ಬಂದ್ ಮಾತಾಡ್ಬೇಕು. ಬುಲ್ಡೋಸರ ನಾನು? ಅಯ್ಯೋ ರಾಮ, ಯಾರ್ರೀ ಮಾತಾಡ್ದಾರು? ಕರ್ಕ ಬರ್ಬೇಕು, ಕೇಳ್ಬೇಕು, ಅದೆಲ್ಲ ನಮ್ಗೆಲ್ಲ ಗೊತ್ತಿಲ್ಲ. ಕರ್ಕ ಬರ್ರಿ ಅವ್ರ. ಯಾರು ಅಂತ ನೋಡ್ಬೇಕು ನಾವು. ಇಂಥವ್ರು ಹೇಳ್ದೆ ಅಂತ ಓ, ಹೇಳುವಾಗೆ ನೋಡ್ಬಿಟ್ಟು ಹೇಳಿದ್ರಾ? ನನ್ ಫೋಟೋ ನೋಡ್ಬಿಟ್ಟು ಹೇಳಿದೀರಾ? ನೀನ್ ಫೋಟೋ. ಅಯ್ಯೋ, ಈಗ ನನಗೆ ಸಣ್ಣಕ್ಕಿರೋ ಹುಡುಗಿ ಬೇಕು, ನೀನ್ ಬೇಡ, ನನ್ಗೆ ಡಿವೋರ್ಸ್ ಕೊಡ್ತೀನಿ ಅಂತ ಕೂತವನೆ. ಅಯ್ಯ, ಕರ್ಕ ಬರಾಗ್ರಿ. ಅಲ್ಲರ ಹತ್ರ ಹಂಗೆ ಕೇಳಿದ್ಲು. ಪರ್ಕೆ ತಗೊಂಡ್ ಬಿಟ್ಟು ಕಳ್ಸು. ಇವಾಗ ಇಲ್ಲಿ ಬಂದ ನಿಮ್ಮ ಹತ್ರ. ಅಲ್ಲ, ಏನ್ ನಿಮ್ಗೆ ಏನಾಗೈತೆ? ಏನಾಗೈತೆ ಅಂತ? ಎಲ್ಲ ಸರಿ ಇದೆ, ನನಗೆ ಏನೂ ಆಗಿಲ್ಲ. ನಮ್ಗೂ ಎಲ್ಲ ಸರಿ ಇದೆ. ನಮ್ಗೆ ಅವೆಲ್ಲ ಗೊತ್ತಿಲ್ಲ. ನಮ್ಗೆ ಗೊತ್ತಾ? ಅವ್ನ ಯಾರು ಕರ್ಕ ಬರ್ಬೇಕು, ಎದುರುಗಡೆ ಕರ್ಕ ಬಂದ್ ಮಾತಾಡ್ಬೇಕು. ಕರ್ಕೊಂಬರಕ್ಕೆ ಹೇಳ್ತಾ ಇಲ್ವಾ ಆಂಟಿ? ಬೈತಾನೋ ನನ್ಗೆ, ಏನೋ ಕೇಳ್ದೆ ಅಂತ. ನನ್ನೇ ಕೇಳ್ತಾ ಇದ್ಯಾ ನೀನು? ನನ್ನೇ ಕೇಳ್ತಾ ಇದ್ಯಾ ಅಂತ? ನೀವ್ ಹೇಳಿರೋದಲ್ವಾ ಅದಕ್ಕೆ? ನಾವ್ ಹೇಳಿವಲ್ಲ. ನಾ ಹೇಳಿಲ್ಲ ಅಂತ ಹೇಳ್ತೀನಲ್ಲ. ಅವ್ನ್ ಕರ್ಕ ಬಂದ್ ತೋರ್ಸ್ಬೇಕು. ಡ್ರಮ್ಮು ಸಿಂಟೆಕ್ಸ್ ಅಂತೆಲ್ಲ ಅಂದ್ರಂತೆ. ಸೆಂಟೆಕ್ಸ್ ಇಲ್ಲ, ಪಂಟೆಕ್ಸ್ ಇಲ್ಲ, ನಮ್ ಬಾಯ್ಲವೆಲ್ಲ ಕಡಿದೆ. ಈಗ ಸಣ್ಣಕ್ಕಿರೋಳ್ನ ಮದ್ವೆ ಆಗ್ಬೇಕ ಅವನು? ಕೇಳೋಗ್ರಿ ನಿಮ್ ಗಂಡನ. ನನ್ನೇ ಕೇಳ್ತೀರಿ? ನಗು ಬರ್ತಿದ್ಯಾ ನಿಮ್ಗೆ? ಅಲ್ಲ, ನನ್ನೇ ಕೇಳ್ತೀರಾ? ಹೋಯ್ತಾ ಇರ್ಬೇಕು. ನೀ ತಾನೇ ಹೇಳಿದ, ಅದಕ್ಕೆ ನಿಮ್ನೆ ಕೇಳ್ತಾರ. ನಾನು ಹೇಳಿಲ್ಲ ಅಂತ ಹೇಳ್ತೀನಲ್ಲ. ನಾನು ಹೇಳಿಲ್ಲ ಅಂತ ಹೇಳ್ತೀನಲ್ಲ. ಯಾವನವನು? ಅವನ ನೋಡ್ಲೇ ಇಲ್ಲ ನಾನು. ನಾನು ಹೇಳಿಲ್ಲ. ನಾನು ಅವ್ನು ಮಾತಾಡ್ತಿಲ್ಲ. ಯಾವನು ಬರ್ಲಿಲ್ಲ ನಾನು ಅಂಗಡಿಗೆ. ಹಂಗಾರೆ ಹೇಳ್ದಂಗ್ ಬಂದ್ ಕೇಳ್ತಾ ಇದೀನ ನಿಮ್ಮನ್ನ ನಾನು. ಇದೇ ಆಂಟಿ ಅಂತಾನೆ ತೋರ್ಸೋ ನನಗೆ. ಕರ್ಕ ಬರ್ಬೇಕು ಅವನ. ಅದೇ ಕರೀಲಾ? ಅಲ್ಲ, ಕರೀಲ ಅಂತ. ಯಾರನ್ನ? ಪೊಲಿಟಿಕ್ಸ್ ಕರೀಲ? ಪೊಲೀಸ್ನವ್ರು ಕರೀಲ? ಓ, ಸ್ಟೇಷನ್ ಇಲ್ಲಿ ಕರಿತೀರಾ? ಇನ್ನೇನ್ ಮಾಡ್ತಾರೆ? ಇನ್ನೇನ್ ಈ ತರ ಬಂತ ಅಂಗಡಿ ತಾವೇನ್ ಗಲಾಟೆ ಮಾಡಿದ್ ನೀನು? ನಾನು ಕರೀಲಾ? ಕರಿ. ಸಿಂಟೆಕ್ಸ್ ಡ್ರಮ್ಮು ಅಂದಿದ್ದು ಇನ್ನೇನಂತಾರೆ? ಓ, ನೋಡು, ಇಲ್ಲೇನೆ ಇನ್ನೇನಂತಾರೆ ಅಂತೀರಾ? ನನ್ ಗಂಡನ ಹತ್ರ ಹೇಳಿದ್ರಲ್ಲ. ನಿನ್ ಗಂಡ ಯಾವನೇ? ಗಂಡ ಯಾವನು? ನಿನ್ ಗಂಡ ಯಾವನ್? ಕರ್ಕಬಾ. KIRAN ಕಿರಣ್. ಸಲ ಹೇಳಿ. ಗೊತ್ತಿಲ್ಲ ನನಗೆ. ನನಗ್ ಗೊತ್ತೇ ಇಲ್ಲ ಅಂತ ಹೇಳ್ತೀನಿ. ನನ್ನ ಅಂಗಡಿ 100 ಜನ ಬರ್ತಾರೆ. ನಾನು ಅವೆಲ್ಲ ನಾನು ಹೇಳಕ್ಕಲ್ಲ. ನನ್ನ ವ್ಯಾಪಾರಕ್ಕೆ ಮಾತ್ರ ನಿಂತಿರೋದು. ಏನಾಯ್ತಾರಲ್ಲ ಮಾತಾಡೋದು. ಮತ್ತೆ ವ್ಯಾಪಾರ ಮಾಡ್ಬೇಕು, ಅದನ್ನ ಬಿಟ್ಟು ಹೆಂಡತಿ ಚೆನ್ನಾಗಿಲ್ಲ ಅಂತ ಕೇಳ್ತೀರಾ? ಇವಾಗ ಸೊಮ್ಗೆ ಹೊಡೆದು ಬಿಡ್ತಾರೆ. ಮುಟ್ಲಿ ಇಲ್ಲ, ಇಲ್ದಿರದೇನೆ ಹೇಳ್ತಾರೆ. ಅಂಗಡಿ ತಾವು ಏನ್ ಮುಟ್ಲಿ ಅನ್ನೋದು? ಹೊಡಿತೀರಾ ಈಗ? ಏನನ್ನೋದು? ನೀನೇ ನನ್ನೆವಳೆ ನನ್ ಕೇಳೋಕೆ. ನೀನ್ ಯಾವಳೆ ನನ್ ಕೇಳೋಕೆ? ನಿನ್ ಗಂಡ ಬರಳೆ? ಹಾ, ಇವ್ರೆ ನನ್ಗ. ಅಯ್ಯೋ ಕರಿಯ, ಅವನೇ ನನ್ ಗಂಡ. ಇವ್ರೆ ತಾನೇ ಹೇಳಿದ್ದು, ಕೇಳಿ. ಯಾಕಮ್ಮ ಹೇಳಿದ್ರು ನಿನ್ನೆ ವ್ಯಾಪಾರ ಮಾಡ್ತಾರೆ. ನಾವ್ ಯಾಕೆ ಹೇಳ್ಬೇಕು ನನ್ನ ಹೆಂಡತಿಗೆ ದಪ್ಪ ಅಂತ?
ಚೆನ್ನಾಗಿದ್ಯಾ ಸುಂದರ ಕರಿಗಿದ್ರು ನೀನ್ ಹೆಂಡತಿ ದಪ್ಪಗಳು ಹಾಕೊಂಡಿದ್ರಿ ಯಾಕೆ ಅಂತ ಇವ್ರು ಹೇಳಿದ್ರು ಈಗ ಡಿವೋರ್ಸ್ ಕೊಡು ಅಂತ ಕೂತವನ್ ಏನ್ ಮಾಡ್ಲಿ? ಕೊಡ್ಸಿ ಏನು ನೀವೇನೋ ವಾಪಸ್ ಏನು ಅವ್ರು ಇದು ಆಟ ಆಡ್ತಾ ಇದ್ದೀರಾ ನೀವು? ಒಂದ್ ಕೆಲಸ ಮಾಡಿ ಡೈವರ್ಸ್ ಕೊಟ್ಬಿಡಿ ನಾನು ಬೇರೆ ಮದ್ವೆ ಆಯ್ತೀನಿ ಈಕಸ್ಕೋ ಡಿವೋರ್ಸ್ ಕೇಳ್ತೀಯ ಅಲ್ವಾ? ಕೊಡ್ಸ್ಕೋ. ಹೆಂಡತಿ ದಪ್ಪ ಕಾಯ್ತದೆ ಹೊಡೆದ್ಬಿಟ್ರ ಕೇಳ್ಬಿಟ್ಟಾರ ಇಲ್ಲ ಬೇರೆ ಹೆಂಡತಿ ಯಾರು ಇದ್ರು ನೋಡಿ ಮದ್ವೆ ಆಯ್ತಿರ ಇದನ್ನ ಎತ್ಕೊಂಡು ಹೊಡೆದಲ್ಲಕ್ಕ ನೀನು ಭಾರಿ ಖುಷಿ ಆಯ್ತು ನನಗೆ. ಯಾಕೆ ಹೇಳು? ಇಲ್ಲ ನನಗೆ ಗೊತ್ತಾಯ್ತು. ಇಲ್ಲಿ ಕುಮಾರಣ್ಣ ಕುಮಾರಣ್ಣ ಅಲ್ಲ, ಅಲ್ಲಿ ಸಿರಿಕರಣ ಕ್ಯಾಮ್ರಾ ಐತೆ ಅದು ಕುರಿಗಳ ಸಭೆ ನೋಡು ಅಂತ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ಸ್ವೀಕರಿಸಬೇಕು ಅಕ್ಕ. ಏನಂಟಿ ಆರಾಮ? ನಮ್ಮ ಮನೆಯವರು ಮೊನ್ನೆ ಬಂದಿದ್ರ ಮನೆ ಹತ್ರ ಏನಾದ್ರು? ಯಾರು ನಿಮ್ಮ ಮನೆಯವರು? ಅದೇ ಪಕ್ಕದ ಬಿದ್ದಿದ್ದಾರಲ್ಲ. ಯಾರು ನಿಮ್ಮ ಮನೆಯವ್ರ ಹೆಸರು? ನಮ್ಮ ಮನೆಯವ್ರ ಹೆಸರು ಇದು ಕಿರಣ್ ಅಂತ. ಯಾರು ಗೊತ್ತಿಲ್ಲ. ಗೊತ್ತಿಲ್ಲ. ಹೋಗ್ಲಿ, ನಾನು ನೋಡಕ್ಕೆ ಹೆಂಗಿದ್ದೀನಿ ಹೇಳಿ? ಚೆನ್ನಾಗಿದ್ಯಾ? ಚೆನ್ನಾಗಿದೆ ಅಂತಾನೆ. ಮತ್ತೆ ಡುಮ್ಕವಳೆ ದಪ್ಪಗವಳೆ ಅದೇ ಅಂತವಳನ್ನ ಮದ್ವೆ ಆಗಿದೆಯಲ್ಲ ಅಂತ ಹೇಳಿದ್ರಂತ ನೀವು. ನಾನು ಈಗ ಡಿವೋರ್ಸ್ ಕೊಡು ಅಂತ ಕೂತವ್ ನನ್ ಗಂಡ. ನಾನು ನಿಮ್ ಗಂಡನ್ನೇ ಗೊತ್ತಿಲ್ಲ. ನಾವ್ ಇಟ್ಕೆ ಫ್ಯಾಕ್ಟ್ರಿ ಇದ್ದೀವಿ ಕಣವ, ಇಟ್ಕೆ ಟೆಸ್ಟ್ ಕೊಟ್ಟಿದ್ವಿ ಅಲ್ವಾ? ನೀವು ಯಾರು ನನಗ್ ಗೊತ್ತಿಲ್ಲ. ನನಗ್ ಪರಿಚಯ ಇಲ್ಲ. ಇಟ್ಕೆ ಕೆಲಸ ಮಾಡೋದ ನೀವು? ನಿಮ್ದೇನಾ ಫ್ಯಾಕ್ಟ್ರಿ? ಇಲ್ಲ, ಬೇರೆಯವ್ರದ್ದು ಅವ್ರ ಫ್ಯಾಕ್ಟ್ರಿ ಕೂಲಿ ಕೆಲಸ ಮಾಡ್ತೀವಿ ನಾವು. ಅವನು ಅಲ್ಲಿಗೆ ಬರ್ತಾನಲ್ಲ ಯಾರು ಅಲ್ಲಿ ಕೆಲ್ಸಕ್ಕೆ. ಫೋಟೋ ತೋರ್ಸಿದ್ಕೆ ಅಯ್ಯೋ ಇದೇನ್ ಹಿಂಗವಳೆಲ್ಲ ಡುಮ್ಕೆ ಡುಮ್ಮಿ ಅವಳು. ನಾನ್ ಮುಂದಕ್ಕೆ ಕರ್ಕಬ ಆಮೇಲೆ ಹೇಳ್ತೀನಿ. ಅವ್ನ ಯಾರು ನೋಡ ಈ ಕಡೆ ನಾವೇ ನೋಡು, ನಾವೇ ನೋಡಲ್ಲ. ಈ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಒಂದಕ್ಕೆ ಈ ಕಡೆಗೆ ಎರಡವೇ, ಈ ಕಡೆಗೆ ಮತ್ತಾಗವೆ ನೋಡು. ನಾನ್ ನಿನ್ ಗಂಡನ್ನೇ ನೋಡಿಲ್ಲ. ಇವತ್ತೇ ಅದು ನೀನು ಅದ್ಕೆ ನಾನ್ ಹೆಂಗ ಪರಿಚಯ ಅಂತ ಕೇಳುವ ಅನ್ನಷ್ಟಲ್ಲಿ ನೀನ್ ಹೇಳ್ದೆ. ನನಗ್ ಗೊತ್ತಿಲ್ಲಪ್ಪ. ಈಗ ಆಂಟಿ ಅವನು ಡಿವೋರ್ಸ್ ಕೊಡು ಅಂತ ಕೂತಿದ್ದಾನೆ, ಏನ್ ಮಾಡೋದು? ಅದ ನಿಮ್ ಸೇರಿದ್ದವ, ನಮಗ್ ಗೊತ್ತಿಲ್ಲ. ಅಲ್ಲ, ನಮ್ಮ ಮನೇಲಿ ನನ್ ಮೊಮ್ಮಕ್ಳು ನಾನು ಇಬ್ರು 3 ಜನ ಇದ್ದೀವಿ ಅಷ್ಟೇ. ಇಟ್ಕೆ ಕೆಲ್ಸಕ್ಕೆ ಹೋಗ್ತೀನಿ, ಅವರೇ ಮನೆ ಕೊಟ್ಟವ್ರು ಅಲ್ಲಿ ಇದ್ದೀವಿ ಕಣವ. ಹಂಗೆ ಇಟ್ಕೆ ಜೋಡ್ಸ್ಕೊಂಡು ಪರ್ಸನಲ್ ಮಾತಾಡೋದ? ಪರ್ಸನಲ್ ಯಾರು ಬರಲ್ಲ ಕಣವ. ಯಾರ್ಗೆ ಹೇಳ್ತಾ ಇದ್ಯಾ ನೀನು? ನಿಮ್ಗೆ ಹೇಳ್ತಾ ಇರೋದು. ನಾನು ಅದೇ ಪಕ್ಕದ ಬಿದ್ದಿಲ್ಲ ಇರೋಳ್ ನಾನು. ಯಾರ್ ಮನೇಲಿ ಇದ್ಯಾ? ಆ ಆಂಟಿ ಹೇಳ್ಬಿಟ್ಟವ್ರೆ ನೀನ್ ಚೆನ್ನಾಗಿಲ್ಲ, ನನಗೆ ಡುಮ್ಡು ಮುಕ್ಕಿದ್ಯಾ ಅಂತಾನೆ. ನೀನು ಅಲ್ಲ ಸಣ್ಣ ಬಿದ್ದಿಲ್ಲ. ಯಾರ್ ಮನೇಲಿ? ಅಲ್ಲೇ ರಂಗಣ್ಣನ್ ಮನೆ. ಯಾವ ರಂಗಣ್ಣ? ರಂಗಣ್ಣ ಗೊತ್ತಿಲ್ಲ ನಿಮ್ಗೆ? ಯಾರು ರಂಗಣ್ಣ? ಯಾರು ಗೊತ್ತಿಲ್ಲ. ಆ ಹುಡ್ಗಿಗೆ ಏನ್ ಗೊತ್ತಾಗತ್ ಗಣ ಆಂಟಿ? ಅವಳು ಇದಲ್ಲಿ ಹುಟ್ಟಿ ಇಲ್ಲೇ ಬೆಳ್ದಿರೋದು. ಅವಳು ನನ್ ಮೊಮ್ಮಗಳು ನನ್ ಮನೇಲೆ ಹುಟ್ಟಿ ನನ್ ಮನೆ ಬೆಳ್ದಿರೋದು. ರಂಗಣ್ಣ ಅಂದ್ರೆ ಯಾರು? ನಾನು ಈ ಊರಿಗೆ ಮದ್ವೆ ಆಗಿ ಬಂದಿರೋಳ್ ನಾನು. ಅದ್ಯಾರು ಕರ್ಕೊಂಡ್ ತೋರ್ ಸ್ವಲ್ಪ ಕೇಳ್ತೀನಿ ಅವನ್ಗೆ ಏನಂತ. ಅವನಿಗೆ ಮರ್ಯಾದೆ ಮಾಡ್ತೀನಿ, ಆಮೇಲೆ ನಿನಗ್ ಮಾಡ್ತೀನಿ. ಅವ್ನ್ ಯಾವ ನನ್ ಮಗ? ನಾನ್ ಯಾವನು ಇಟ್ಕ ಕಟ್ಕೊಂಡ್ ಮಾತಾಡ್ತೀನಿ. ಇವನೇ ನನ್ ಗಂಡ, ಗೊತ್ತಿಲ್ವಾ? ನೋಡಿಲ್ವಾ ನೀವು? ಅಣ್ಣ ನಿನ್ಗೆ ನಾನು ಫೋಟೋ ತರಿಸಿದ್ಯೋ ಡುಮ್ಮುಕವಳೆ, ಇವಳನ್ನ ಯಾಕೆ ಮದ್ವೆ ಆಯ್ತೆ, ಡ್ರೈವರ್ಸ್ ಕೊಟ್ಬಿಡು ಅಂತ ಯಾವಾಗಣ್ಣ ಬಂದಿದ್ದ ನೀನು? ಇವಳು ಯಾರು? ಇಟ್ಕೆ ಕಟ್ಸಕ್ ಅಲ್ಲ ಇವಳು ಯಾರಕ್ಕ? ನಂಗೆ ಗೊತ್ತಾಯ್ತಲ್ಲ, ನನ್ ಗಂಡನೆಲ್ಲ ಇವಳ್ದು. ಯಾರೋ ನನಗ್ ಗೊತ್ತಿಲ್ಲ. ಅಲ್ಲಿ ಬಂದ್ ಈ ಕಡೆ ಬಂದ್ರು. ಏನಾರ ಹೌದು. ನನ್ಗ ಜಾವನ್ ನಿನ್ ಗಂಡ ಕಿರಾಣಿ ಅವನ್ ಕರ್ಕಬ ಮಾತಾಡಿದ್ದು ಪೂಜನ. ಅದೇ ಅಂತೀನಿ ನಾನು. ಬಾ ಅಗರಬತ್ತಿ ಕರ್ಕ ಹಚ್ಚಿಸ್ತೀನಿ. ಅಮ್ಮ ಬಂದ್ಬಿಟ್ಟು ನಂಗೆ ಅಣ್ಣನ್ ಚಾಡಿ ಹೇಳಿದ್ದೆ ಅಂತ ಬಂದ್ ನಮ್ ನಿಡ್ಕೊಂಡಿರೋದ. ಅವ್ರು ಇದಾರಾ? ಫಿಟ್ಟಿಂಗ? ಏ ಅಕ್ಕ ಯಾರ ಇದಿರ್ಬೇಕು ಇವಳು? ನಂಗ್ ಅಣ್ಣನ್ ಜೊತೆ ಮಾತಾಡ್ಕೊಂಡು ನಿಜವಲ್ಲ ಆಂಟಿ? ನಾವಿರೋದು ಆ ಕಡೆ ಅಲ್ವಾ ಅಕ್ಕ? ನಾವಿರೋದು ಆ ಕಡೆ ಆಂಟಿ. ನಾನು ಇಲ್ವಾ? ಹಂಗಾರೆ ಸುಳ್ಳು ಹೇಳಿದ್ದ ಆಂಟಿ ಮೇಲೆ? ಯಾರಿಗೆ ಗೊತ್ತು ಯಾರು ಏನ್ ಹೇಳಿದ್ರು? ಏನಿದು ಆಕ್ಚುಲಿ ಅಕ್ಕ? ನೀನ್ ನನ್ಗೆ ಹೇಳ್ಕೊಟ್ಟ ಇಲ್ಲ ತಾನೆ? ಅಕ್ಕ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಅಲ್ಲ ಅಂತ ಹೇಳ್ತಾ ಇದ್ದೀನಿ, ಕೇಳ್ತಾ ಇಲ್ಲ. ನಮ್ಮೋದಿರು ಮುರಿತಾರ. ನಾನು ಅಷ್ಟೇ. ನಾವೆಲ್ಲ ಸೇರಿ ಇಟ್ಟಿಗೆ ಕಟ್ಟವ್ರು. ಇವಳು ಬಂದವಳು ಇಲ್ಲಿ. ನಾನು ಇಲ್ವಾ ಇಟ್ಟಿಗೆ ಕಟ್ಟಕ್ಕೆ? ಆಧಾರ್ ಕಾರ್ಡ್ ಹಿಂದೆ ಇರೋ. ಆಧಾರ್ ಕಾರ್ಡ್ ಇಲ್ದಂಗ್ ಮಾಡ್ಬಿಡ. ನನ್ಗೇನ್ ಗೊತ್ತಿಲ್ಲ ಕಾನ್ಸೆಪ್ಟ್. ನೀವು ಒಂದ್ ನಿಮಿಷ ಅದನ್ನ ಬಿಡ, ಆ ಬಟ್ಟೆ ಬಿಡ.
ಹಿಂದೆ ಬರ್ರಿ ಅವ್ಳು ಗೊತ್ತೇ ಹೋಗ ಏ, ಸಾಕ್ ಹೋಗ. ಅಲ್ಲಿ ಎದುರುಗಡೆ ಕ್ಯಾಮ್ರಾ ಐತೆ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ. ಅಕ್ಕ ಸ್ವೀಕರಿಸಿ, ತೊಳೆ.